ನಮಸ್ತೆ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ನನ್ನ ನಮಸ್ಕಾರಗಳು. ಪೆನ್ಷನ್ ಹೋಲ್ಡರ್ಸ್ ಯಾರ್ಯಾರಿದ್ದೀರಾ ಅವರಿಗಾಗಿ ಈ ವಿಡಿಯೋ. ಪ್ರತಿ ವರ್ಷ ನವೆಂಬರಲ್ಲಿ ನವೆಂಬರ್ 1ರಿಂದ 30ನೇ ತಾರೀಕುವರೆಗೂ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡೋದಿರುತ್ತೆ. ಮೊದಲೆಲ್ಲ ಬ್ಯಾಂಕ್ಗೆ ಹೋಗಿ ಆಫ್ಲೈನ್ ಆಗಿ ಸಬ್ಮಿಟ್ ಮಾಡಬೇಕಾಗಿತ್ತು. ಇವಾಗ ತುಂಬ ಸುಲಭ ಮಾಡಿ ಕೊಟ್ಟಿದ್ದಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು. ಕೇವಲ ಒಂದು ಆಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು, ಮನೆಯಲ್ಲೇ ಕೂತು ನಿಮ್ಮ ಲೈಫ್ ಸರ್ಟಿಫಿಕೇಟ್ ನೀವು ಸಬ್ಮಿಟ್ ಮಾಡ್ಬೋದು. ಬನ್ನಿ ಹಾಗಾದರೆ. ಮೊದಲನೇದಾಗಿ ಪ್ಲೇಸ್ಟೋರ್ ಓಪನ್ ಮಾಡಿ, ನಂತರ ಆಧಾರ್ ಫೇಸ್ ID ಅದನ್ನು ಇನ್ಸ್ಟಾಲ್ ಮಾಡಿ. ಈ ಅಪ್ಲಿಕೇಶನ್ ಒಂಥರ ವೆಬ್ ಕ್ಯಾಮ್ ಥರ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಜೀವನ್ ಪ್ರಮಾಣ್, ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ 2 ಅಪ್ಲಿಕೇಶನ್ ಇದ್ರೆ ಕೇವಲ 5 ನಿಮಿಷದಲ್ಲಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ ನಿಮ್ಮ ಕಣ್ಮುಂದೆ ಇರುತ್ತೆ. ಬನ್ನಿ ಓಪನ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರು, ನೆಕ್ಸ್ಟ್ ಬಂದು ಇಮೇಲ್ ಅಡ್ರೆಸ್ಸು. ನೀವು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಇಮೇಲ್ ಅಡ್ರೆಸ್ಸು ಮ್ಯಾಂಡೇಟ್ರಿ ಆಗಿರುತ್ತೆ. ಅದಾದಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಮೇಲೆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ರಿಸೀವ್ ಆದಮೇಲೆ ಸಬ್ಮಿಟ್ ಕೊಡಬೇಕಾಗುತ್ತೆ. ಟೈಮ್ ಇರುತ್ತೆ, ಹಾಗಾಗಿ ಗಾಬರಿ ಬೇಡ. ನೆಕ್ಸ್ಟ್ ಇಂಟರ್ಫೇಸಲ್ಲಿ ನಿಮ್ಮ ಪೆನ್ಷನರ್ಸ್ ಹೋಲ್ಡರ್ ನೇಮ್ ಹಾಕಬೇಕಾಗುತ್ತೆ. ಅಲ್ಲಿ ಟಿಕ್ ಮಾರ್ಕ್ ಮಾಡಿ, ಓಕೆ ಅಂತ ಕೊಡಿ. ಇಲ್ಲ ಸ್ಕ್ಯಾನ್ ಅಂತ ಇರುತ್ತೆ, ಅದು ಸ್ಕ್ಯಾನ್ ಮೇಲೆ ಟ್ಯಾಪ್ ಮಾಡಿ. ಸ್ಕ್ಯಾನ್ ಮೇಲೆ ಟ್ಯಾಪ್ ಮಾಡಿದ್ಮೇಲೆ ಆಗಲೇ ನಾನು ಹೇಳ್ದಂಗೆ ಈ ಅಪ್ಲಿಕೇಶನ್ ವೆಬ್ ಕ್ಯಾಮ್ ರೀತಿ ತೋರಿಸುತ್ತೆ ನಿಮಗೆ. ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ಸ್ಟ್ರಕ್ಷನ್ಸ್ ಇದೆ. ನಮ್ಮ ಫೇಸ್ ಹಿಂದೆ ಡಾರ್ಕ್ ಸ್ಕ್ರೀನ್ ಇರಲಿ, ನಮ್ಮ ಫೇಸ್ ಹತ್ರ ಸ್ವಲ್ಪ ಲೈಟ್ ಗ್ಲೋ ಆಗ್ತಿರಲಿ. ನೀವೇನಾದ್ರೂ ಸ್ಪೆಕ್ಸ್ ವೇರ್ ಮಾಡಿದರೆ ಸ್ಪೆಕ್ಸ್ ರಿಮೂವ್ ಮಾಡಬೇಕಾಗುತ್ತೆ. ನಿಮ್ಮ ಸುತ್ತಲೂ ಒಂದು ಗ್ರೀನ್ ಕಲರ್ ಲೈಟ್ ಪಾಸ್ ಆಗುತ್ತೆ. ಆ ಪಾಸ್ ಆಗೋ ಟೈಮಲ್ಲಿ ಕಣ್ಣನ್ನ ಮಿಟುಕಿಸಿದ್ರೆ ನೀವು ಮಿಟುಕಿಸಿ ಇದೆಲ್ಲದೂ ಓಕೆ ಅಂತ ಅದು ಟಿಕ್ ಮಾಡಿ ಪ್ರೊಸೀಡ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಡಿಟೆಕ್ಟ್ ಆದಮೇಲೆ ನೆಕ್ಸ್ಟ್ ಇಂಟರ್ಫೇಸ್ ಬರುತ್ತೆ. ಮತ್ತೆ ಇನ್ನೊಂದ್ಸಲ ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಮೇಲ್ ಅಡ್ರೆಸ್ಸು ಈ ಸತಿ ಮ್ಯಾಂಡೇಟ್ರಿ ಇರೋದಿಲ್ಲ, ಹಾಗಾಗಿ ಅವಶ್ಯಕತೆ ಏನಿಲ್ಲ. ಸಬ್ಮಿಟ್ ಮೇಲೆ ಟ್ಯಾಪ್ ಮಾಡಿ. ಸಬ್ಮಿಟ್ ಮೇಲೆ ಟ್ಯಾಪ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸಲ OTP ಬರುತ್ತೆ. ಆ OTP ಎಂಟರ್ ಮಾಡಿ ಸ್ಕ್ಯಾನ್ ಕೊಡಿ. ನೆಕ್ಸ್ಟು ಪೆನ್ಷನರ್ಸ್ ನೇಮು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಪೆನ್ಷನರ್ಸ್ ನೇಮು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಪೆನ್ಷನ್, ಅದರಲ್ಲಿ ನಾವು ಗೌರ್ಮೆಂಟ್ ಜಾಬಲ್ಲಿದ್ದರೆ ಸರ್ವಿಸ್ ಅಂತ ಹಾಕಬೇಕು. ಇನ್ ಕೇಸ್ ಗೌರ್ಮೆಂಟ್ ಕೆಲಸದಲ್ಲಿದ್ದು ಸರ್ವಿಸಲ್ಲಿದ್ದಾಗಲೇ ಡೆತ್ ಆಗಿದ್ರೆ ಫ್ಯಾಮಿಲಿ ಅಂತ ಹಾಕಬೇಕು. EPS ಅಂದರೆ ಪ್ರೈವೇಟ್ ಸೆಕ್ಟರು, ಅದರ್ಸ್ ಅಂದರೆ ಪ್ರೈವೇಟ್ ಸೆಕ್ಟರ್ಗೆ ಬರುತ್ತೆ. ಸರ್ವಿಸ್ ಅಂದರೆ ಗೌರ್ಮೆಂಟ್, ಕರ್ನಾಟಕ ಸ್ಟೇಟು ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟು ಬರುತ್ತೆ. ನೆಕ್ಸ್ಟ್ ಆರ್ಗನೈಸೇಷನ್ ಬಂದು ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ UT ಅಂತ ಹಾಕಿದ್ದೀವಿ.
ನೀವು ಪೆನ್ಷನ್ನು ನಿಮ್ಮ ಬ್ಯಾಂಕಿಗೆ ಬೇಕಾ ಇಲ್ಲ ಟ್ರೆಜರಿಗೆ ಬೇಕಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಬ್ಯಾಂಕಿಗೆ ಸೆಲೆಕ್ಟ್ ಮಾಡ್ತಾ ಇದೀವಿ. ಏಜೆನ್ಸಿ ಬಂದು ಬ್ಯಾಂಕ್ ನೇಮು ಯಾವ ಬ್ಯಾಂಕು ಅಂತ ಕರ್ನಾಟಕ, ಅಲಹಾಬಾದ್, ಕೆನರಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್ ಆ ಥರ. ನೆಕ್ಸ್ಟ್ PPO ನಂಬರ್ ಹಾಕಬೇಕಾಗುತ್ತೆ. ಅದಾದಮೇಲೆ ಅಕೌಂಟ್ ನಂಬರ್, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಬೇಕಾಗುತ್ತೆ. ನೆಕ್ಸ್ಟು ನೀವು ಮತ್ತೆ ಕೆಲಸಕ್ಕೆ ಜಾಯಿನ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ಮತ್ತೆ ರೀಮ್ಯಾರಿಡ್, ಮದುವೆ ಆಗಿದ್ರೆ, ಮರು ಮದುವೆ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ನಮ್ದು ಎರಡು ನೋ ಅಂತ ಇದೆ, ಹಾಗಾಗಿ ನೆಕ್ಸ್ಟು. ನಾವು ಸಬ್ಮಿಟ್ ಮಾಡಿರೋದು ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂನಲ್ಲಿ ನಾವು ಏನೇನು ಸೆಲೆಕ್ಟ್ ಮಾಡಿದ್ದೀವಿ, ಏನೇನು ಆ್ಯಡ್ ಮಾಡಿದ್ದೀವಿ ಎಲ್ಲ ಬರುತ್ತೆ. ಅದೆಲ್ಲ ಸರಿ ಇದ್ರೆ ಎರಡು ಚೆಕ್ ಬಾಕ್ಸು ಟಿಕ್ ಮಾಡಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಮಾಡಿದ್ಮೇಲೆ ಕನ್ಫರ್ಮ್ ಅಂತ ಒಂದು ಡಯಲಾಗ್ ಓಪನ್ ಆಗುತ್ತೆ. ಅದು ಒಂದು ಚೆಕ್ ಬಾಕ್ಸ್ ಇರುತ್ತೆ, ಅದನ್ನು ಟಿಕ್ ಮಾಡಿ ಸ್ಕ್ಯಾನ್ ಮಾಡಿ. ನಾವು ಈಗಾಗಲೇ ಒಂದ್ಸತಿ